ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುದರ್ಶನ್ ಬಲ್ಲಾಲ್, ಮಣಿಪಾಲ್ ಹಾಸ್ಪಿಟಲ್ ಚೇರ್ಮನ್. ಆನರಬಲ್ ಮಿಸ್ಟರ್ ಶ್ರೀನಿವಾಸ್ ಪ್ರಸಾದ್ ಅವರು ಸಾಧಾರಣ ಒಂದು 25 ವರ್ಷದಿಂದ ನನ್ನ ಕೇರ್ ಅಲ್ಲಿ ಇದ್ದಾರೆ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಈಗ 22ನೇ ಏಪ್ರಿಲ್ಗೆ ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಬಂದಿದ್ರು. ಅವರನ್ನು ಆಸ್ಪತ್ರೆಯಲ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅವರ ಕಂಡೀಷನ್ ನೋಡಿ ಅವ್ರನ್ನ ICUಗೆ ಮೂವ್ ಮಾಡಿದ್ವಿ, ಮೆಡಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ. ಯಾಕಂದ್ರೆ ಕ್ಲೋಸ್ ಅಬ್ಸರ್ವೇಷನ್ ಮತ್ತೆ ಕೆಲವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ICU ಅಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ICUಗೆ ಅವ್ರನ್ನ ಕಳಿಸಿದ್ದೀವಿ. ಅವರ ಏಜು ಮತ್ತೆ ಬೇರೆ ಡಯಾಬಿಟೀಸ್ ಎಲ್ಲ ಇರೋದ್ರಿಂದ ನಾವೆನ್ಸಿದ್ವಿ ಅವ್ರನ್ನು ಕ್ಲೋಸ್ ಮಾನಿಟರ್ ಮಾಡೋದು ಬೆಟ್ರು ಅಂತ. ಅದಕ್ಕೆ ICU ಅಲ್ಲಿ ಹೋಗಿ ಬಹಳ ಕ್ಲೋಸ್ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಸಪೋರ್ಟ್ ಸಿಸ್ಟಮ್ಸ್ ಅವ್ರಿಗೆ ಬೇಕಾಗುತ್ತೆ. ಸ್ವಲ್ಪ ಆಕ್ಸಿಜನ್ನು, ಫ್ಲೂಯಿಡ್, ಮೇನ್ ಇರುವ ಫ್ಲೂಯಿಡ್ ರಿಮೂವ್ ಮಾಡಲಿಕ್ಕೆ ಅಲ್ಟ್ರಾ ಫಿಲ್ಟ್ರೇಷನ್ ಇದೆಲ್ಲ ಮಾಡ್ತಾ ಇದ್ದೀವಿ. ಆಂಟಿಬಯೋಟಿಕ್ಸ್, ಬೇರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀವಿ. ಇವಾಗ ಇನ್ನೂ ಸ್ವಲ್ಪ ದಿವಸ ನಾವು ಕಾದು ನೋಡಬೇಕು ಅವ್ರು ಹೇಗೆ ಇಂಪ್ರೂವ್ ಆಗ್ತಾರೆ ಈ ಟ್ರೀಟ್ಮೆಂಟ್ ಇಂದ ಅಂತ. ನಾವು ಅವ್ರ ಜೊತೆ, ಅವರ ಫ್ಯಾಮಿಲಿಯವ್ರ ಜೊತೆ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ನಮ್ಮಿಂದ ಆದಷ್ಟು ಎಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ 1 or 2 days ಅಲ್ಲಿ ಅವ್ರು ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಮಗೆ ನೋಡಬೇಕು. ನಾವು ನಿಮಗೆ ಅದರ ಬಗ್ಗೆ ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ಕಂಡೀಷನ್ ಅವರು ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ, ಆದ್ರೆ ರೀಸನೇಬ್ಲಿ ಸ್ಟೇಬಲ್ ಇದ್ದಾರೆ. ಈಗ ICU ಹೋಗೋದ ಟೈಮಿನಿಂದ ಇವಾಗಕ್ಕೂ ಸ್ಟೇಬಲ್ ಆಗಿ ಇದ್ದಾರೆ. ಇಲ್ಲ ICU ಅಲ್ಲೇ ಇದ್ದಾರೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅವರಿಗೆ ಡಯಾಬಿಟೀಸು ಮತ್ತೆ BP, ಏಜು ಮತ್ತೆ ಮುಂಚೆ ಇರುವ ಕಿಡ್ನಿ ಪ್ರಾಬ್ಲಮ್ ಇದೆಲ್ಲ ಇರೋದ್ರಿಂದ ಅವ್ರನ್ನ ಇನ್ಫೆಕ್ಷನ್ ಆಗಿ ನಾವು ಮಾನಿಟರ್ ಮಾಡಲಿಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ICUಗೆ ಮೂವ್ ಮಾಡಿದ್ದೀವಿ. ಈಗ ಸ್ಟೇಬಲ್ ಇದ್ದಾರೆ, ಏನು ವರ್ಷನ್ ಆಗಿಲ್ಲ ಈ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ. ಇನ್ನೂ ಒಂದು 2-3 ದಿವಸ ನಾವು ನೋಡ್ಬೇಕಾಗತ್ತೆ. ಇಂಥ ಸ್ಥಿತಿಯಲ್ಲಿ ನಾವು ಆನ್ ಎ ಡೈಲಿ ಬೇಸಿಸ್ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಇವತ್ತು ಹೇಳಲಿಕ್ಕೆ ಕಷ್ಟ, ನಾಳೆ ಇಂಪ್ರೂವ್ ಆಗ್ತಾರೆ, ನಾಡ್ದು ಇಂಪ್ರೂವ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಇಂಥ ಸಿಚುವೇಶನ್ ಕೆಲವು ಸಲ ಅವರ್ಲಿ ಚೇಂಜಸ್ ಆಗುತ್ತೆ ಕಂಡೀಷನು. ಬಟ್ ಆಸ್ ಆಫ್ ನಾವು ಹೇಗೆ ಅವರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಗಿದ್ರೆ ಅದಕ್ಕಿಂತ ಏನು ವರ್ಸ್ ಆಗಿಲ್ಲ. ಹಾಗಾಗಿ ಎಲ್ಲ ಟ್ರೀಟ್ಮೆಂಟ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 1 or 2 days ಅಲ್ಲಿ ನೋಡೋಣ. ಮತ್ತೆ ಫ್ಯಾಮಿಲಿ ಅವರು ಬಹಳ ಸಪೋರ್ಟಿವ್ ಇದ್ದಾರೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವಾಗ ಅವ್ರ ಜೊತೆ ಭೇಟಿ ಮಾಡ್ತಾ ಇದ್ದೀವಿ. 22ನೇ ತಾರೀಕಿಗೆ, ಹೌದು, ಸೋಮವಾರ 22ನೇ ತಾರೀಕು ಸೋಮವಾರಕ್ಕೆ ಅಡ್ಮಿಟ್ ಆಗಿದ್ರು. ಹೌದು, ಅವರು ಹೆಚ್ಚಾಗಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಕೆಲವು ಸಲ ಎಲ್ಲರೂ ವಿಸಿಟಿಂಗ್ ಟೈಮ್ಸ್ಗೆ ಎಲ್ಲರೂ ಬರ್ತಾರೆ. ಬೇರೆ ಏನಾದ್ರು ಕೇಳಲಿಕ್ಕಿದ್ಯಾ? ಇವಾಗ ನಾನು ಹೇಳಿದ್ನಲ್ಲ, ಈ ತೊಂದರೆಯಿಂದಾಗಿ ಎಲ್ಲ ಸ್ವಲ್ಪ ಮೈಯಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರು ತುಂಬಿಕೊಂಡಿರೋದ್ರಿಂದ ಅವರಿಗೆ ಉಸಿರಾಡ್ಲಿಕ್ಕೂ ಲಂಗ್ಸ್ ಅಲ್ಲಿ ಸ್ವಲ್ಪ ಕಂಜೆಷನ್ ಇದೆ. ಅದಕ್ಕೆ ನೀರು ತೆಗಿತಾ ಇದ್ದೀವಿ ಮೈಯಿಂದ, ಮತ್ತೆ ಆಕ್ಸಿಜನ್ ಇದೆಲ್ಲ ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.